ಫ್ರೆಂಡ್ಸ್ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆಲ್ಲ. ಸೇಮ್ ಹೊರಗಡೆ ತರ್ತೀವಲ್ಲ ಅದೇ ರೀತಿಯಾಗಿದೆ. ಹ್ಯಾಪಿ ಬರ್ತ್ಡೇ. ಫ್ರಿಜ್ ನಲ್ಲಿ ಇಟ್ಕೊಂಡು ಆರಾಮ್ಸೆ ಈ ಕೇಕ್ನ ಮಾಡ್ಬೋದು. ಈ ತರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಚಿನಿಮಾ ಸೇರ್ಬಿಟ್ಟು ಇವತ್ತು ಬಿಸ್ಕಾಫ್ ಚೀಸ್ ಕೇಕ್ ಮಾಡ್ತಿದ್ದೀವಿ. ಸೊ ರಾಜುಗೆ ಈ ಕೇಕ್ ಅಂದರೆ ತುಂಬ ಇಷ್ಟ. ಯಾಕೆ ಇವತ್ತು ಅವ್ರಿಗೋಸ್ಕರ ಅಂದರೆ ಇವತ್ತು ಅವರ ಹುಟ್ಟುವ ಹಬ್ಬ. ಹಾಗಾಗಿ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ನಾನು ಮನೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಮಾಡೋದು ತುಂಬಾ ಈಸಿ, ಜೊತೆಗೆ ನನಗೆ ಚಿನಿಮಾ ಕೂಡ ಹೆಲ್ಪ್ ಮಾಡ್ತಾಳೆ ಇವತ್ತು. ಇನ್ನೊಂದೇನು ಗೊತ್ತಾ, ಇದು ಮಾಡಲಿಕ್ಕೆ ನಮಗೆ ಗ್ಯಾಸ್ ಸ್ಟವ್ ಏನೂ ಬೇಕಾಗೋದಿಲ್ಲ. ಸೊ ವಿತೌಟ್ ಗ್ಯಾಸ್ ಸ್ಟವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ಓಕೆನಾ? ಸೊ ಇನ್ನು ಯಾರೆಲ್ಲ ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮ್ಮ ಲೇಟೆಸ್ಟ್ ರೆಸಿಪೀಸ್ ನಿಮಗೆ ಸಿಗುತ್ತೆ. ಈ ಚೀಸ್ ಕೇಕ್ ಮಾಡಲಿಕ್ಕೆ ಫಸ್ಟು ಚೀಸ್ ಕ್ರೀಮ್ನ ರೆಡಿ ಮಾಡ್ಕೋಬೇಕು. ಚೀಸ್ ಕ್ರೀಮ್ ನಮಗೆ ಹೊರಗಡೆನೂ ಸಿಗುತ್ತೆ, ಬಟ್ ಮನೇಲಿ ಮಾಡೋದ್ರಿಂದ ಹೆಲ್ದಿ ಅಲ್ವಾ. ಹಾಗಾಗಿ ಈ ಕ್ರೀಮ್ ಮಾಡಲಿಕ್ಕೆ ಫಸ್ಟ್ ಹಾಲನ್ನ ಬಿಸಿ ಮಾಡ್ತೀನಿ. ಇದಕ್ಕಷ್ಟೇ ನಾನು ಗ್ಯಾಸ್ ಸ್ಟವ್ ಯೂಸ್ ಮಾಡ್ಕೊಳ್ತೀನಿ. ಬನ್ನಿ. ನಾನಿಲ್ಲಿ 1 ಲೀಟರ್ನಷ್ಟು ಹಾಲನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನೂ ಹಾಕಬಾರ್ದು. ನೋಡಿ, ಹಾಲು ಈ ರೀತಿ ಚೆನ್ನಾಗಿ ಕುದಿಯುವಾಗ ಇದಕ್ಕೆ 1 ನಿಂಬೆಹಣ್ಣಿನ ರಸ ಆದರೂ ಹಾಕೋಬೋದು, ಅಥವಾ ನಾನಿಲ್ಲಿ ವೈಟ್ ವೆನಿಗರ್ ತೊಗೊಂಡಿದ್ದೀನಿ. ಇದು 1-2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿದ್ರೆ ಪನ್ನೀರ್ ಅಂದರೆ ಕಾಟೇಜ್ ಚೀಸ್ ರೆಡಿ ಆಗುತ್ತೆ. ಸೊ ಹಾಲು ಹೊಡೆದೋಗಿದೆ ಅಲ್ವಾ, ಸಾಕು. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಈ ನೀರನ್ನೆಲ್ಲ ಸೋಸ್ಕೊಂಡ್ಬಿಡ್ಬೇಕು. ಇನ್ನು ಈ ನೀರಿದೆ ಅಲ್ವಾ, ಇದನ್ನು ಬೇಕು ಅಂದರೆ ಚಪಾತಿಗೆ ಪರೋಟ ಮಾಡಲಿಕ್ಕೆ ಮಿಕ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಈಗ ಇದನ್ನು ಟೈಟಾಗಿ ಏನು ಕಟ್ಟಿಡಬಾರ್ದು, ಜಸ್ಟ್ ಕಂಪ್ಲೀಟಾಗಿ ಅದು ನೀರೆಲ್ಲ ಎಳಿಬೇಕು. ಒಂದು 10 ನಿಮಿಷ ಇದನ್ನು ಒಂದು ಬೌಲಲ್ಲಿ ಈ ರೀತಿ ಕಟ್ಟಾದರೂ ಇಡ್ಬೋದು, ಅಥವಾ ಹಾಗೆ ಕೂಡ ಇಡ್ಬೋದು. ಬಟ್ ಟೈಟಾಗಿ ಏನು ಕಟ್ಟೋ ಅಗತ್ಯ ಇಲ್ಲ. ಫ್ರೆಂಡ್ಸ್, ನಾನಿಲ್ಲಿ 130 ಗ್ರಾಮ್ನಷ್ಟು ಬಿಸ್ಕೆಟ್ಸ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಲೋಟಸ್ ಬಿಸ್ಕೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದಲ್ಲದೆ ಬೇರೆ ಪಾರ್ಲೆಜಿ ಯೂಸ್ ಮಾಡ್ಬೋದು, ಅಥವಾ ನಿಮ್ಗೆ ಯಾವ ಬಿಸ್ಕೆಟ್ಸ್ ಅವೈಲೇಬಲ್ ಇದೆ ನಿಮ್ಮ ಮನೆ ಹತ್ತಿರದಲ್ಲಿ, ಅಥವಾ ನೀವು ಯೂಸ್ ಮಾಡೋವಂಥದ್ದು ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ನಾನು ಇದನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಈಗ ನಮಗೆ ಬೇಕ್ರಿಗಳಲ್ಲಿ ಚೀಸ್ ಕೇಕ್ ತೊಗೊಳ್ಬೇಕು ಅಂದರೆ ಬಿಸ್ಕಾಫ್ ಚೀಸ್ ಕೇಕೇ ಸಿಗುತ್ತಲ್ವ. ಸೊ ಆ ಫ್ಲೇವರ್ ಬರಲಿ, ಆ ಟೇಸ್ಟ್ ಬರಲಿ ಅಂತ. ಜೊತೆಗೆ ನಮ್ಮ ರಾಜುಗೆ ಇದು ಫೇವ್ರೆಟ್ ಬಿಸ್ಕೆಟ್, ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನೇನಿಲ್ಲ, ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡ್ಬಿಡೋಣ ಫಸ್ಟು. ಇದೆಲ್ಲದು ಒಂದು ಜಾರ್ಗೆ ಹಾಕೊಳ್ಳೋಣ. ಇದಕ್ಕೆ ನೀರೇನು ಹಾಕ್ತಲೇ ಸ್ಮೂತಾಗಿ ರುಬ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಈ ಬಿಸ್ಕೆಟ್ ಪೌಡರ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಮೆಲ್ಟೆಡ್ ಬಟರ್ನ ತೊಗೊಂಡಿದ್ದೀನಿ. ಇದು ಅನ್ಸಾಲ್ಟೆಡ್. ಸೊ ಈಗ ಈ ಬಟರ್ನ ಮೆಲ್ಟ್ ಮಾಡಿದ್ದೀವಲ್ವ, ಅದನ್ನು ನಾವು ಪೌಡರ್ ಮಾಡಿರುವಂತಹ ಈ ಬಿಸ್ಕೆಟ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇದರಿಂದ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಒಳ್ಳೆ ಅರೋಮಾ ಇರುತ್ತೆ. ಸೊ ಈ ರೀತಿ ಬಟರ್ ಹಾಕಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಒಳ್ಳೆ ಅರೋಮಾ ಬರುತ್ತೆ. ನೋಡಿ, ಈ ಥರ ಇರಬೇಕು. ಅಂದರೆ ಉಂಡೆ ಕಟ್ಟಿದ್ರೆ ಉಂಡೆ ರೀತಿಯಾಗಿ ಆಗಬೇಕು. ಸೊ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನಾನಿಲ್ಲಿ 6 ಇಂಚ್ ಕೇಕ್ ಮೋಲ್ಡನ್ನು ತಗೊಂಡಿದ್ದೀನಿ. ಇದು ಪ್ಲೇಟ್ ಈ ರೀತಿ ರಿಮೂವ್ ಮಾಡೋದನ್ನು ತಗೊಂಡ್ರೆ ಸೊ ಚೀಸ್ ಕೇಕ್ ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ.
ಸೊ ಹಾಗಾಗಿ ಇದು ತೊಗೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಲಾಕ್ ಮಾಡ್ತೀವಲ್ವ, ಸೊ ಆ ಥರದ್ದು ಮೋಲ್ಡ್ ಆದರೂ ಯೂಸ್ ಮಾಡ್ಬೋದು. ಇದು ನಿಮಗೆ ಲೋಕಲ್ ಮಾರ್ಕೆಟಲ್ಲೂ ಸಿಗುತ್ತೆ, ಹಾಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಈಗ ನಾವು ಬಟರು ಮತ್ತು ಬಿಸ್ಕೆಟ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ಸೊ ಇದನ್ನು ಈ ಮೋಲ್ಡ್ಗೆ ಹಾಕೊಂಡ್ಬಿಡೋಣ. ಇದನ್ನು ಎಲ್ಲ ಕಡೆ ಈ ಥರ ಫಸ್ಟು ಸ್ಪ್ರೆಡ್ ಮಾಡ್ಕೋಬೇಕು, ಆಮೇಲೆ ಸ್ಪೂನಿಂದ ಈ ಥರ ಪ್ರೆಸ್ ಮಾಡಬೇಕು. ಈಗ ಈ ರೀತಿ ಒಂದು ಲೋಟನ ತಗೊಂಡ್ಬಿಟ್ಟು ಅದರಿಂದ ಈ ರೀತಿ ಎಲ್ಲ ಕಡೆನೂ ಒಂದ್ಸಲ ಪ್ರೆಸ್ ಮಾಡಬೇಕು. ಸೊ ಈ ರೀತಿ ಎಲ್ಲದೂ ಒಂದೇ ಲೆವೆಲ್ಗೆ ಮಾಡ್ಕೊಂಡಿದ್ದೀವಲ್ವಾ, ಇದನ್ನ ಈಗ ಒಂದು 15 ನಿಮಿಷ ಸೆಟ್ ಆಗಲಿಕ್ಕೆ ಫ್ರಿಜ್ನಲ್ಲಿ ಇಡೋಣ. ಫ್ರೆಂಡ್ಸ್, ಇನ್ನೇನು ಈಗ ಪನ್ನೀರ್ ಕೂಡ ತಣ್ಣಗಾಗಿದೆ. ಇದೇನಿದು ಚೀಸ್ ಕೇಕ್ ಅಂತ ಹೇಳ್ಬಿಟ್ಟು ಪನ್ನೀರ್ ಮಾಡಿ ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿರ್ಬೋದು. ಆ್ಯಕ್ಚುಲಿ ಈ ಚೀಸ್ ಕ್ರೀಮ್ ಇದೆ ಅಲ್ವಾ, ಇದನ್ನು ಮನೇಲಿ ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಸುಮಾರಾಗಿ 1 ಕಪ್ನಷ್ಟು ಆಗಿದೆ. ನೀವು 1 ಲೀಟ್ರ್ ಹಾಲು ತೊಗೊಂಡ್ರೆ ನಮಗೆ 1 ಕಪ್ನಷ್ಟು ಪನ್ನೀರ್ ರೆಡಿ ಆಗುತ್ತೆ. ಈಗ ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳೋಣ. 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದನ್ನ ಈಗ ಸ್ಮೂತಾಗಿ ರುಬ್ಕೊಂಬರ್ತೀನಿ ನಾನು. ನೋಡಿ, ಈ ಥರ ಇನ್ನೂ ಸ್ವಲ್ಪ ಸ್ಮೂತ್ ಆಗಬೇಕು. ಸ್ವಲ್ಪ ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ರುಬ್ಕೋಬೇಕು. ನೋಡಿ, ಈ ಚೀಸ್ ಕ್ರೀಮ್ ಇದೆಲ್ಲ ಚೆನ್ನಾಗಿ ಒಳ್ಳೆ ಸಿಲ್ಕಿಯಾಗಿ ಆಗಿರಬೇಕು. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಸೇಮ್ ಕ್ರೀಮ್ ಥರನೇ ಬರಬೇಕು. ಸೊ ಆವಾಗಲೇ ನಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರೋದು, ಟೇಸ್ಟ್ ಕೂಡ ಬರೋದು. ಸೊ ಈಗ ನಾವು ಹೊರಗಡೆ ಚೀಸ್ ಕೇಕ್ ತಿಂದು ಬಂದಿರ್ತೀವಲ್ಲ, ಸೇಮ್ ಟೇಸ್ಟ್ ಬರಬೇಕು ಅಂದರೆ ಈ ಥರ ಸ್ಪೂನಲ್ಲಿ ಇಟ್ಕೊಂಡಾಗ ಇದು ಬೀಳಬಾರ್ದು, ಈ ಥರ ಇರಬೇಕು. ಓಕೆ, ಸೊ ಈಗ ಚೀಸ್ ಕ್ರೀಮ್ ರೆಡಿ ಆಗಿದೆ. ಈ ಚೀಸ್ ಕ್ರೀಮ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಒಂದು ಅರ್ಧ ಕಪ್ನಷ್ಟು ಬಿಸ್ಕಾಫ್ ಸ್ಪ್ರೆಡ್ ಇದು. ನೀವು ಕಪ್ನ ಅಳತೆಲ್ಲಾದರೆ ಅರ್ಧ ಕಪ್ ತಗೋಬೋದು, ಇಲ್ಲ ಗ್ರಾಮ್ ಲೆಕ್ಕದಲ್ಲಿ ತಗೊಳ್ಳೋದಾಯಿತು ಅಂದರೆ 150 ಗ್ರಾಮ್ನಷ್ಟು ಈ ಬಿಸ್ಕಾಫ್ ಸ್ಪ್ರೆಡನ್ನು ತಗೋಬಹುದು. ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾಗಿದೆ. ನೋಡಿ, ಎರಡು ಚೆನ್ನಾಗಿ ಹೊಂದ್ಕೊಂಡಾಗಿದೆ. ಈಗ ಇನ್ನೊಂದು ಬೌಲ್ನ ತೊಗೊಂಡ್ಬಿಟ್ಟು ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಚಿಲ್ಡ್ ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ. ನೀವು ಈ ಥರ ಏನಾದರೂ ಕೇಕ್ ಮಾಡಬೇಕಾದ್ರೆ ಅದು ಚಿಲ್ಡೇ ತಗೋಬೇಕು, ಇಲ್ಲಾಂದರೆ ನಮಗೆ ಅದು ಕ್ರೀಮ್ ಕನ್ಸಿಸ್ಟೆನ್ಸಿ ಬರಲ್ಲ, ನೀರಾಗೇ ಇರುತ್ತೆ. ಸೊ ನಾನೀಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು, ಇದೇ ಯೂಸ್ ಮಾಡಬೇಕಂತ ಏನಿಲ್ಲ. ಈಗ ಇದನ್ನು ಚೆನ್ನಾಗಿ ವಿಪ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ವಿಪ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಪೌಡರ್ ಶುಗರ್ನ ಹಾಕ್ತಾ ಇದ್ದೀನಿ. ಈ ವಿಪ್ಪಿಂಗ್ ಕ್ರೀಮ್ ಬಂದುಬಿಟ್ಟು ಸ್ವಲ್ಪ ಸ್ವೀಟ್ ಇರೋದೇ ತೊಗೊಂಡಿದ್ದೀನಿ. ನೀವೇನಾದರೂ ಸ್ವೀಟ್ಲೆಸ್ ತೊಗೊಳ್ಳೋದಾಯಿತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನೋಡಿ, ಕ್ರೀಮ್ ಚೆನ್ನಾಗಿ ವಿಪ್ ಆಗಿದೆ. ಇದು ಕರೆಕ್ಟಾಗಿ ಆಗಿದೆನಾ ಇಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಈ ರೀತಿ ಉಲ್ಟಾ ಮಾಡಿದಾಗ ಸೊ ಅದು ಕೆಳಗೆ ಬೀಳಬಾರ್ದು. ಸೊ ಅವಾಗ ನಮಗೆ ಪರ್ಫೆಕ್ಟ್ ಕ್ರೀಮ್ ರೆಡಿ ಆಗಿದೆ ಅಂತ ಅರ್ಥ. ಇಲ್ಲ ಒಂದು ವೇಳೆ ಜಾರ್ತಾ ಇದೆ ಕ್ರೀಮ್ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ವಿಪ್ ಮಾಡಬೇಕು. ಅದೇ ಹೇಳಿದ್ನಲ್ವ, ಚಿಲ್ಡ್ ತಗೊಂಡ್ರೆ ಚೆನ್ನಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ, ತಿಕ್ಕಾಗಿ ಬರುತ್ತೆ. ಸೊ ಈಗ ರೆಡಿ ಆಗಿದೆ. ಈ ವಿಪ್ ಕ್ರೀಮ್ನ ಸ್ವಲ್ಪನೇ ಇದನ್ನು ತೊಗೊಂಡ್ಬಿಟ್ಟು ಅವಾಗೇ ನಾವು ಬಿಸ್ಕಾಫ್ ಸ್ಪ್ರೆಡ್ ಹಾಗೆ ಚೀಸ್ ಕ್ರೀಮ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ವ, ಅದಕ್ಕೆ ಸ್ವಲ್ಪನೇ ಈ ರೀತಿ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು.
ಸೊ ಈ ಥರ ಮಿಕ್ಸ್ ಮಾಡಿ ಮತ್ತು ಇನ್ನೂ ಸ್ವಲ್ಪ ತೊಗೊಂಡ್ಬಿಟ್ಟು ಅದೇ ರೀತಿಯಾಗಿ ಚೆನ್ನಾಗಿ ಹೊಂದ್ಕೋಬೇಕು ವಿಪ್ ಕ್ರೀಮು ಇದ್ರ ಜೊತೆ, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಇದನ್ನ ಈಗ ಒಂದು 20 ಸೆಕೆಂಡ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅಂದರೆ ಚೆನ್ನಾಗಿ ಹೊಂದ್ಕೋಬೇಕಲ್ವ ಎಲ್ಲದಕ್ಕೂ. ಕ್ರೀಮ್ ಹಾಕಿದ್ಮೇಲೆ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಫ್ರೆಂಡ್ಸ್, ಈಗ ನಮಗೆ ಕ್ರೀಮ್ ರೆಡಿ ಆಗಿದೆ. ಸೊ ಈಗ ಮೋಲ್ಡ್ಗೆ ಹಾಕ್ಕೊಂಡ್ಬಿಡೋಣ. ಆ್ಯಂಡ್ ಇದು ಕೂಡ ಅಷ್ಟೇ ಕಂಪ್ಲೀಟಾಗಿ ಸೆಟ್ ಆಗಿದೆ ನೋಡಿ. ಈಗ ನಾವು ಇದ್ರ ಮೇಲ್ಗಡೆ ನಾವು ಈ ರೆಡಿ ಮಾಡ್ಕೊಂಡಿರೋಂತಹ ಕ್ರೀಮ್ನ ಹಾಕ್ಕೋಬೇಕು. ಸಿಕ್ಸ್ ಇಂಚ್ ಮೋಲ್ಡ್ಗೆ ಎಷ್ಟು ಕ್ರೀಮ್ ಬೇಕೋ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿತ್ತು ಅಂದರೆ ಕ್ರೀಮ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಎಲ್ಲ ಕಡೆನೂ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ತಗೊಂಡು ಎಲ್ಲ ಕಡೆನೂ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಈಗ ಎಲ್ಲ ಕಡೆನೂ ಈ ಥರ ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಇದು ಚೆನ್ನಾಗಿ 1 ಅವರ್ ಸೆಟ್ ಆಗಬೇಕು. ಹಾಗಾಗಿ ಮತ್ತೆ ಇದನ್ನು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ. 1 ಅವರ್ ಆದಮೇಲೆ ನೋಡೋಣ. ಫ್ರೆಂಡ್ಸ್, ಈಗ 1 ಅವರ್ ಆಗಿದೆ. ಕೇಕ್ ಮೇಲೆ ಒಂದು ಲೇಯರ್ ಡೆಕೋರೇಟ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಬಿಸ್ಕಾಫ್ ಸ್ಪ್ರೆಡ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಮೆಲ್ಟ್ ಮಾಡ್ಕೋಬೇಕು ಫಸ್ಟ್. ನೀನೇ ಹಾಕು. ಒಂದು 100 ಗ್ರಾಮ್ಸ್ನಷ್ಟು ಈ ಬಿಸ್ಕಾಫ್ ಸ್ಪ್ರೆಡ್ನ ಹಾಕ್ಕೋಬೇಕು. ಇದನ್ನ ಒಂದು 10 ಸೆಕೆಂಡ್ಸ್ ಮೈಕ್ರೋ ಅವನ್ನಲ್ಲಿ ಬಿಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಸ್ಪ್ರೆಡ್ನ ನಾನು ಮೆಲ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ರೆಡಿಯಾಗಿದೆ ಇದು. ಫ್ರೆಂಡ್ಸ್, ನೋಡಿ ಯಾವ ರೀತಿ ಸೆಟ್ ಆಗಿದೆ ಅಂತ. ಸೊ ಇವಾಗ ಈ ಮೆಲ್ಟ್ ಮಾಡಿರುವಂತಹ ಸ್ಪ್ರೆಡ್ನ ಇದ್ರ ಮೇಲೆ ಹಾಕೊಳ್ಳೋಣ. ಸೊ ಇದನ್ನು ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಚೆನ್ನಾಗಿದೆಯಾ? ಇದನ್ನು ಮತ್ತೆ ಇವಾಗ ಒಂದು 10 to 15 ಮಿನಿಟ್ಸ್ ಸೆಟ್ ಆಗಲಿಕ್ಕೆ ಫ್ರಿಜ್ನಲ್ಲಿ ಇಡಬೇಕು. ಸೊ 10 ಮಿನಿಟ್ಸ್ ಆದಮೇಲೆ ತೊಗೊಂಡು ಬರ್ತೀನಿ. ಫ್ರೆಂಡ್ಸ್, ಈಗ ಸೆಟ್ ಆಗಿದೆ ನೋಡಿ. ಸೊ ಇದನ್ನು ಹಾಗೆ ಬೇಕಂದ್ರೂ ಸರ್ವ್ ಮಾಡ್ಬೋದು, ಇಲ್ಲ ಇದ್ರ ಮೇಲೆ ಕ್ರೀಮಿಂದ ಬೇಕಂದರೆ ಸ್ವಲ್ಪ ಡೆಕೋರೇಟ್ ಮಾಡ್ಬೋದು, ಅಂದರೆ ಫ್ಲವರ್ಸ್ ಎಲ್ಲ ಹಾಕಿ ಮಾಡ್ಬೋದು. ನಾನು ಆವಾಗಲೇ ಸ್ವಲ್ಪ ಬಿಸ್ಕೆಟ್ನ ರುಬ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡಿದ್ನಲ್ವ, ಸೊ ಅದನ್ನು ಇದ್ರ ಮೇಲೆ ಸ್ವಲ್ಪ ಡೆಕೋರೇಟ್ ಮಾಡ್ತೀನಿ ಇದರಿಂದ. ಈಗ ಕೇಕ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಸೊ ನಾನು ಈ ಕೇಕಿಗೆ ಸಪ್ರೇಟ್ ಪ್ಲೇಟ್ ಬಂದಿರೋದನ್ನು ತೊಗೊಂಡಿದ್ನಲ್ವ, ಸೊ ಚೀಸ್ ಕೇಕ್ ಇಲ್ಲಾಂದರೆ ತೆಗಿಲಿಕ್ಕೆ ಬರೋದಿಲ್ಲ, ಅದಕ್ಕಾಗಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಕೆಳಗಡೆ ಈ ರೀತಿ ಒಂದು ಲೋಟ ಇಟ್ಬಿಟ್ಟು ಅದ್ರ ಮೇಲೆ ಸೊ ಈ ರೀತಿ ಮಧ್ಯ ಇಟ್ಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಕೇಕ್ ರೆಡಿ. ಸೂಪರ್ ಇದೆಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿ ಬಂದಿದೆಲ್ಲ. ಸೇಮ್ ಹೊರಗಡೆ ತರ್ತೀವಲ್ಲ ಅದೇ ರೀತಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಡೆಕೋರೇಟ್ ಮಾಡೋಣ. ಸೊ ನಾನು ಮಧ್ಯ ಏನೂ ಹಾಕ್ತಾ ಇಲ್ಲ, ಸೈಡ್ಗಷ್ಟೇ ಈ ಥರ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇದರ ಮಧ್ಯದಲ್ಲಿ ಬೇಕು ಅಂದರೆ ಕ್ರೀಮ್ನಿಂದ ನಾವು ಹೆಸರು ಬರಿಬಹುದು ಅಥವಾ ಹ್ಯಾಪಿ ಬರ್ತ್ಡೇ ಅಂತ ಕೂಡ ಬರಿಬಹುದು. ಇದನ್ನು ಮತ್ತೆ ಫ್ರಿಜ್ನಲ್ಲಿ ಇಡಬೇಕಂತ ಏನಿಲ್ಲ, ಡೈರೆಕ್ಟಾಗಿ ಕಟ್ ಮಾಡಿ ಸರ್ವ್ ಮಾಡ್ಬೋದು. ನಾನಿಲ್ಲಿ ಹ್ಯಾಪಿ ಬರ್ತ್ಡೇ ಟ್ಯಾಗ್ನ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಸೂಪರ್ ಆಗಿರುವಂತಹ ಬಿಸ್ಕಾಫ್ ಚೀಸ್ ಕೇಕ್ ರೆಡಿ ಆಗಿದೆ. ಚಿನಿಮಾ, ಕೇಕ್ ಕಟ್ ಮಾಡೋಣ. ಅಪ್ಪನ ಕರ್ಕೊಂಡು ಹೋಗಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ರಾಜು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಕೇಕ್ ಸೂಪರ್. ಥ್ಯಾಂಕ್ ಯು. ಯಾರು ಮಾಡಿದ್ದು ಚಿನಿಮಾ ಕೇಕ್? ಮಮ್ಮಿ. ಮತ್ತೆ ನೀನು ಹೆಂಗಿದೆ ಟೇಸ್ಟು? ಸೂಪರ್ ಇದೆ. ಎಲ್ಲ ಖಾಲಿ ಮಾಡಿಬಿಡ್ತಾಳೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ನಿಮ್ಮ ಮನೇಲಿ ಯಾರಿಗಾದ್ರೂ ಸರ್ಪ್ರೈಸ್ ಮಾಡಬೇಕು ಬರ್ತ್ಡೇಗೆ, ಆ್ಯನಿವರ್ಸರಿಗೆ ಅಂದ್ಕೊಂಡ್ರೆ, ಸೊ ಈ ಥರ
ಫ್ರಿಜ್ನಲ್ಲಿ ಇಟ್ಕೊಂಡು ಆರಾಮ್ಸೆ ಈ ಕೇಕ್ನ ಮಾಡ್ಬೋದು. ಸೊ ಹೊರಗಡೆ ನಮಗೆ ಒಂದು ಪೀಸ್ ತರಲಿಕ್ಕೆ 180 ರುಪೀಸ್ ಏನೋ ಇದೆ. ಸೊ ಮನೆಯಲ್ಲೇ ಈ ರೀತಿ ಮಾಡೋದ್ರಿಂದ ಎಲ್ಲರೂ ಸೇರಿ ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ತಿನ್ಬೋದು. ಸೊ ಚೀಸ್ ಕೇಕ್ ಅಂತೂ ತುಂಬ ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಈ ರೆಸಿಪಿ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಬಾಯ್.